ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೋತೀನಿ. ಇದು ರವಿವಾರದಿಂದ ವಿಡಿಯೋ ಐತಿ. ದಯವಿಟ್ಟು ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ, ಒಂದು ಸ್ವಲ್ಪ ಎಡಿಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಕೆಲಸ ಭಾಳ ಇತ್ತು, ಹಾಗಾಗಿ ಲೇಟ್ ಆಯಿತು. ವಿಡಿಯೋನ ಮೊದಲನೇ ಸಾರಿ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಾನಿಲ್ಲಿ ಬೆಣ್ಣೆ ಮಾಡಾಕತ್ತಿದ್ದೆ. ನನ್ನ ಮಗನೂ ಮಿಕ್ಸರ್ಗೆ ಹಾಕ್ಯಂದ್ರೆ ಕೆಳಗೆ ಹಾಕೋಣ, ನಾನು ಬೆಣ್ಣೆ ತೆಗಿತೀನಿ ಮಮ್ಮಿ ಅಂತೇಳಿ ಬೆಣ್ಣೆ ತೆಗಿಲಿಕ್ಕತ್ತಾನ ನಮ್ಮ ಕಿಡಿಗೇಡಿ ಕೃಷ್ಣ. ಮನೆಯಂದು ಕೆಲಸ ಎಲ್ಲ ಮುಗೀತ್ರಿ. ಮನೆಯ ಕೆಲಸ ಮುಗಿಸಿ ಬಜಾರ್ಗೆ ಬರ್ಲಿಕ್ಕೆ ಲೇಟ್ ಆಗಿಬಿಡ್ತು. ವಾರಕ್ಕೊಮ್ಮೆ ಸಂತೆ ಇರ್ತೈತಿ, ಮಿಸ್ ಮಾಡಿದ್ರೆ ಮತ್ತು ತರಕಾರಿ ಇರೋಂಗಿಲ್ಲ, ಹಾಗಾಗಿ ಬರಲೇಬೇಕಾಯ್ತು. ಮತ್ತು ಸಂತಿಗೆ ಬಜಾರ್ಗೆ ಬಂದೆವು, ರವಿವಾರ ಸಂತಿಗೆ. ನಮ್ಮ ಊರಾಗ ವಾರಕ್ಕೆ ಒಂದೇ ಸಾರಿ ಇರ್ತೈತಿ ಬಜಾರ್. ಅದು ಬಜಾರ್ದಾಗ ಕಾಯಿಪಲ್ಲೆ ಎಲ್ಲ ತೊಗೊಂಡು ಮತ್ತು ಒಂದು ಸ್ವಲ್ಪ ಮೆಡಿಕಲ್ ಶಾಪ್ಗೂ ಹೋಗೋದಿತ್ತು ರೀ. ಹಾಗಾಗಿ ಮತ್ತು ಮೆಡಿಕಲ್ ಶಾಪ್ಗೆ ಹೋದೆ. ಪ್ರೆಗ್ನೆನ್ಸಿ ಕಿಟ್ ಬೇಕಾಗಿತ್ತು. ಒಬ್ಬರಿಗೆ ಹೇಳಿದ್ರು ನನಗೆ, ನಾ ಇನ್ನೇನು ಹೋಗೋಕ್ಕಿದ್ದೆ, ಅವಾಗ ಫೋನ್ ಹಚ್ಚಿದ್ರು. ಅಷ್ಟೊತ್ತಿಗೆ ಮತ್ತೆ ಇಲ್ಲಿ ಮೆಡಿಕಲ್ ಐತೈತಿ, ಇಲ್ಲಿ ತೊಗೊಂಡೆ. ಸಣ್ಣ ಹುಡುಗಿ ಐತಿ, ಎಷ್ಟು ಕರೆಕ್ಟಾಗಿ ಲೆಕ್ಕ ಮಾಡಿ ಕೊಡ್ತು ನೋಡಿರಿ. ಅವ್ರ ಪಪ್ಪ ಮಮ್ಮಿ ಎಲ್ಲ ಬಜಾರ್ಗೆ ಹೋಗಿರಂತ, ಇಷ್ಟೇ ಸಣ್ಣಕ್ಕೆ ಅದಾಳು, ಭಾಳ ಶಾಣೆ ಇದ್ದಳು. ಈ ಕಡೆ ಮನೆಗೆ ಬರೋದ್ರಾಗೆ ಜಾಳ್ಗೆ ಹೊಡ್ಲಿಕತ್ತಾರ. ಒಂದು ಸ್ವಲ್ಪ ಸುತ್ತ ಮನೆ ಮುಂದೆ ಹಾಕಿವಿ ಜಾಳ್ಗೆ, ಸೈಡಿಗೆ ಒಂಚೂರು ಹಾಕಿರಲಿಲ್ಲ. ಹಂದಿಗಳು ಭಾಳ ಬರಾಕತ್ತಿದ್ದು, ಹಾಗಾಗಿ ಹಂದಿ ಕಾಟ ಒಂದು ಜಾಸ್ತಿ ಐತಿ. ಮನೆ ಮುಂದೆ ಬಾದಾಮಿ ಗಿಡ ಅವಲ್ಲ, ಹಾಗಾಗಿ ತಿನ್ನೋ ಸಲಂದ ಬಾದಾಮಿ ತಿನ್ನಕ್ಕೆ ಬಂದೇ ಬರ್ತಾವೆ. ಅದಕ್ಕೆ ಮತ್ತು ಒಂಚೂರು ತಂತಿ ಕಟ್ ಮಾಡಿ ಅದು ಕೊಟ್ಟೆ. ಚೆಂದಾಗಿ ಕಟ್ಟಿದೆವು ಅಂದ್ರೆ ಆಮೇಲೆ ಇನ್ನೊಮ್ಮೆ ಬರೋಕ್ಕಾಗಂಗಿಲ್ಲ. ಇಷ್ಟೆಲ್ಲ ಕೆಲಸ ಮಾಡೋದ್ರಾಗೆ ಮಧ್ಯಾಹ್ನ ಆಗಿಬಿಡುತ್ತೆ ರೀ. ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಹೊಲದಾಗ ಕಡ್ಲಿ ಒಳಗೆ ಕಸ ತೆಗೆದೈತಿ, ಶೇಂಗಾ ಮತ್ತು ಕಡ್ಲಿ ಹಾಕಿವಿ. ಮತ್ತು ಈಗ ಮಧ್ಯಾಹ್ನದಿಂದ ಹೋಗಿ ಯಾವಾಗ ಹೋಗಿ ಕಸ ತೆಗೆಯೋದಂತೇಳಿ ಮತ್ತು ಆಗಂಗಿಲ್ಲ ಅಂತೇಳಿ ಮೊದಲೇ ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೈತೆ. ಹೊಳ್ಳಿ ಕಟ್ಟಿದ್ದು ಬುತ್ತಿ ವಾಪಸ್ ಬಿಚ್ಚಿ ಮತ್ತು ಹೊಳ್ಳಿ ಊಟ ಮಾಡ್ಕೊಂಡೆ ಹೋದ್ರೈತೇಳಿ ಊಟ ಮಾಡಿಕೊಂಡು ಹೊಲಕ್ಕೆ ಬಂದೆ ನೋಡ್ರಿ. ಕುರ್ಪಿ ತೊಗೊಳಕತ್ತೀನಿ ನಾನು. ನನ್ನ ಮಗ ನಾನು ತೆಗಿತೀನಿ ಮಮ್ಮಿ ಕಸ ಅಂತೇಳಿ ಅಡ್ಡಾಡಿ ಬಂದು ಮತ್ತೊಂದು ಕುರ್ಪಿ ಕಸ್ಕೊಂಡು ಹೊಂಟಾನ. ನನ್ನ ಮಗಳು ಮತ್ತು ಅಭಿ ಇಬ್ಬರು ಬಂದಾರ. ದೊಡ್ಡಕ್ಕೆ ಬರಲಿಲ್ಲ, ನಾವು ನಾ ಬರೋಂಗಿಲ್ಲ ಅಂತೇಳಿ ಹಠ ಮಾಡಾಕತ್ತು. ಹಾಗಾಗಿ ಒಬ್ಬಾಕಿಗೆ ಮನ್ಯಾಗ ಬಿಟ್ವಿ. ಭಾಳ ಏನು ದೊಡ್ಡದಿಲ್ಲರಿ ಕಡ್ಲಿ, ಆದರೆ ಇನ್ನೂ ಸ್ವಲ್ಪ ದೊಡ್ಡದೈತೆ ಅಂದ್ರೆ ಕೈಗೆ ಕಾಲಿಗೆಲ್ಲ ಹುಳಿ ಹತ್ತೈತಿ. ಅವಾಗ ಹುಳಿ ಹತ್ತಳಿಗೆ ತೆಗ್ಯಂಗೆ ಅನ್ಸಂಗಿಲ್ಲ, ಎಲ್ಲ ಉರಿತದ ಕೈಯೆಲ್ಲ. ಆಮೇಲೆ ಹುಲ್ಲು ಭಾಳ ಎತ್ತರ ಆಗಿಲ್ಲ, ಇನ್ನೂ ಸ್ವಲ್ಪ ಸಣ್ಣ ಐತಿ. ನೋಡ್ಬೋದು ಇಲ್ಲಿ ಇಷ್ಟೇ ಸಣ್ಣ ಐತಿ. ಈಗ ಒಂದು ಸಾರಿ ತೆಗೆದಂದ್ರೆ ಒಂದೆರಡು ಸಾರಿ ನೀರು ಬಿಟ್ಟು ಮತ್ತು ಇನ್ನೊಂದು ಚೂರು ದೊಡ್ಡದಾಗದ್ರಾಗೆ ಮತ್ತೊಮ್ಮೆ ಕಸ ಬರ್ತದೆ, ಅವಾಗ ಇನ್ನೊಮ್ಮೆ ತೆಗಿಲಿಕ್ಕೆ ಬರ್ತೈತೆ ಅಂಥೇಳಿ ಈಗ ಒಂದು ಸ್ವಲ್ಪ ತೆಗೆದ್ರೈತೈತೆ ಬಂದ್ವಿ. ಅದ್ರಾಗ ರವಿವಾರ ಬೇರೆ ಐತಲ್ಲ, ಹಾಗಾಗಿ ಸಂಡೇ ಐತಂತೇಳಿ ಬಂದ್ವಿ. ಅಲ್ಲಿ ಜಳಕ ನಡೆದೈತಿ ನಮ್ಮ ಕರಿಯಪ್ಪಂದು. ನಮ್ಮ ಸಂಸ್ಕೃತಿ ಮಮ್ಮಿ ನಾನು ತೆಗಿತೀನಿ ಅಂತೇಳಿ ಕುರ್ಪಿ ಇರಲಿಲ್ಲ, ಆಕಿ ಕುಡ್ಗಿಲ್ ತೊಗೊಂಡು ಕೂತಾಳ ನೋಡ್ರಿ, ಕಸ ತೆಗಿತಾಳಂತ ಆಕಿನು. ಹತ್ತಿ ಹಾಕಿದ್ದೇವಲ್ರಿ, ಅದ್ರಾಗ ಹುಲ್ಲು ಭಾಳ ಆಗಿತ್ತು, ಹಾಗಾಗಿ ಅದು ಬೀಜ ಬಿದ್ದು ನೋಡ್ರಿ ಎಷ್ಟು ಸಣ್ಣಗೆ ಹೊಲದ ತುಂಬ ಎಲ್ಲ ಮತ್ತು ಹೊಳ್ಳಿ ವಾಪಸ್ ಹುಲ್ಲು ಎದ್ದು ಬಿಟ್ಟೈತಿ. ಬರೀ 2 ಎಲಿದೈತಿ. ಅದನ್ನು ಕಸ ತೆಗೆದ್ರಾಗೆ ಮತ್ತು ನನ್ನ ಮಕ್ಕಳು ಹೊಲಕ್ಕೆ ಬಂದು ಮುಟ್ಟೋದ್ರಾಗೆ ಮಮ್ಮಿ ಹೊಸ ಆಗ್ಯದ ಅಂತೇಳಿ ಕುಣದಾಡಕತ್ರು. ಹಾಗಾಗಿ ಮತ್ತು ಅವರಿಗೆ ಊಟಕ್ಕೆ ಕುಂದ್ರಿಸಿದ್ದೆ. ನೀರನ್ನು ತೊಗೊಂಡು ಹೋದ್ರೈತೇಳಿ ನೀರು ತೊಗೊಂಡು ಹೋದೆ. ಬುತ್ತಿ ತಂದಿತ್ತಿಲ್ಲ ಅಂದ್ರೆ ಗತಿ ಏನು, ಅಲ್ಲೇ ಊಟ ಮಾಡ್ಯಾರತ್ತೇಳಿ, ಯಾಕೆಂದ್ರೆ ಹಾಗೆ ಬರಲಿಲ್ಲ. ಆದ್ರೆ ಒಂದು ಮಕ್ಳದವತ್ತೆ ಒಂದು 3 ಚಪಾತಿ ತರಂಗೆ ತಂದ್ವಿ. ಬ್ಯಾಳಿ ಮತ್ತು ಚಪಾತಿ ಹಾಕ್ಕೊಂಡು ತಿನ್ಲಾಕತ್ತಾರ ಅವರು. ನಾನು ಅವ್ರಿಗೆ ಊಟ ಉಣಿಸ್ಲಿಕ್ಕೆ ಕೂತು ಮತ್ತು ಹೊಳ್ಳಿ ವಾಪಸ್ ಆಚೆ ಕಡೆ ಹೊಲಕ್ಕೆ ಹೊಂಟೀನಿ. ನಮ್ಮ ಕರಿಯಪ್ಪ ಜಳಕ ಮಾಡಿದ್ದಾರೆ, ಶಾಂಪು ಹಚ್ಕೊಂಡು ಮಸ್ತನಾಗೆ ಚಿಕ್ಕಡು ಭಾಳ ಆಗಿದ್ದು ಅಂತ. ಹಾಗಾಗಿ ಒಯ್ದು ಕಟ್ಲಾಕತ್ತೀನಿ. ಅವ್ರ ಮಮ್ಮಿ ಬಳಿ ಹೋಗೋ ಸಲ ಕುಣ್ದಾಡಕತ್ತಾನ, ಹಾಲು ಕುಡಿಸ್ಲಿಕ್ಕೆ ಬಿಡ್ತಾರತ್ತ ಮಾಡ್ಯಾನವ. ಹಾಗಾಗಿ ಮತ್ತು ಒಯ್ದು ಬೇರೆ ಊಟಕ್ಕೆ ಕಟ್ಟಿದೆ. ಇಷ್ಟೊತ್ತನ ಬಿಸಿಲಾಗಿ ನಿಂತಿದ್ದೆ, ಒಂದು ಸ್ವಲ್ಪ ಮೈ ಆರ್ಲತ್ತೇಳಿ ಬಿಸಿಲಾಗ ಕಟ್ಟಿದ್ವಿ. ಒಂದೇ ಸವನೆ ಕುಣ್ದಾಡಕತ್ತಾನ. ಅವನಿಗೆ ಇಷ್ಟು ಕಟ್ಟಿ ಅವನಿಗೆ ಹುಲ್ಲು ಹಾಕಿದೆ. ಮತ್ತು ಈ ಕಡೆ ಅವರು ಕಸ ತೆಗಿಲಿಕ್ಕತ್ತಾರ ಈ ಕಡೆ ಕಡ್ಡಿ ಹೊಲದಾಗ. ಆಮೇಲೆ ಜೋಳನೂ ಐತಿ, ಒಂದು ಸ್ವಲ್ಪ ಮೆಕ್ಕೆಜೋಳ ಒಂದು ಬಗ್ಸಿ ಇಟ್ಟಿದ್ದು. ಎಮ್ಮಿಗೆ ಒಂದು ದಿನಕ್ಕೆ ಮೇವರೆ ಆದಂಗೆ ಆಗ್ತತೇಳಿ ಕಡ್ಲ್ಯಾಗ ಅಥವಾ ಜೋಳದಾಗ ಉರಿದ್ರೆ ಐತತೇಳಿ ಮತ್ತು ಮೆಕ್ಕೆಜೋಳ ತೊಗೊಂಡು ಊರ್ಲಾಕತ್ತೀವಿ. ಇದ್ರಾಗ ಸೈಡಿಗೆ ಊರ್ದೇವಂದ್ರೆ ನೀರು ಹೆಂಗೂ ಬಿಡ್ತಿರ್ತೀವಲ್ಲ ಕಡ್ಲಿಗೆ ಜೋಳದಾಗ, ಒಂದೊಂದು ಮೊಳಕ್ಕೆ ಅಥವಾ ಒಂದೊಂದು ಗೇಣಿಗೆ ಹಾಕಿದ್ರು ನಡಿತೈತಿ. ಒಂಚೂರು ದೊಡ್ಡದಾಗನ ಆಮೇಲೆ ಕಟ್ ಮಾಡಿ ಎಮ್ಮಿಗೆ ಹಾಕಿಬಿಡೋದು. ದನಗಳು 3 4 ಆದುಗಳ ಮೇವು ಒಂದು ಸ್ವಲ್ಪ ಭಾಳ ತ್ರಾಸ ಆಗ್ತದೆ ಮುಂದೆ. ದನಗಳಿಗೆ ಮೇವು ಬೇಕೇ ಬೇಕಲ್ರಿ, ಹಾಗಾಗಿ ಒಂದಿಷ್ಟು ಮೆಕ್ಕೆಜೋಳ ಇಷ್ಟು ಊರ್ದೇವಿ. ಅಷ್ಟೊತ್ತಿಗೆ ಹೊತ್ತು ಮುಗಿತು, ಮನೆಗೆ ಬಂದ್ವಿ. ದೀಪ ಹಚ್ಚಿ ಹೊತ್ತಾಗಿತ್ತು, ಆಲ್ಮೋಸ್ಟ್ ಒಂದು 6 ಗಂಟೆ ಅದಾಗಿತ್ತು. ಈ ಕಡೆ ನನ್ನ ಮಕ್ಕಳು ರೆಡಿ ಆಗ್ಲಿಕ್ಕತ್ತಾರೆ, ಯಾಕಂದ್ರೆ ಗೋಳಸಾರ ಮಠದಾಗ ಜಾತ್ರೆ ಐತಲ್ರಿ, 5 ದಿನದ್ದು ದೊಡ್ಡ ಜಾತ್ರೆ ಐತಿ. ರಾತ್ರಿ ಮಾಡಿ ಲಕ್ಷ ದೀಪೋತ್ಸವ ಇರ್ತದೆ. 2ನೇ ದಿನ ಇದು. ನಾವು ಫಸ್ಟ್ನೇ ದಿನ ಹೋಗೋಕ್ಕಾಗಲಿಲ್ಲ, ಹಾಗಾಗಿ 2ನೇ ದಿನ ದೀಪ ಹಚ್ಚಿ ಬರೋಕೆ ಹೋದ್ರೆ ಐತೇಳಿ ರೆಡಿ ಆಗಿವಿ ನೋಡ್ರಿ. ನಮ್ಮ ಸಂಸ್ಕೃತಿ ಜಾನ್ವಿ ನಾವು ಎಲ್ಲರೂ ಫುಲ್ ಫ್ಯಾಮಿಲಿಯವರೆಲ್ಲ ಹೊಂಟ್ಬಿಟ್ಟಿವಿ ಇವತ್ತು. ಬಂದು ಇಲ್ಲಿ ಇಳಿದೆವು. ಟಾಟಾ ಸುಮೋದಾಗ ಬಂದಿದ್ವಿ. ಬೈಕ್ ಮೇಲೆ ಅಷ್ಟು ಮಂದಿ ಸಾಲಂಗಿಲ್ಲ ಅಂತೇಳಿ ಊರನ್ನ ಮಂದಿ ಗಾಡಿ ತೊಗೊಂಡು ಬಂದಿದ್ರು, ಅವ್ರ ಗಾಡಿಗೆ ಬಂದ್ವಿ. ಬರೋದ್ರಾಗೆ ಆಗಲೇ ಪ್ರವಚನ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡ್ರಿ. ಈ ಹುಬ್ಬಳ್ಳಿಯಿಂದ CPI ಸಾಹೇಬ್ರಂತ ಪೊಲೀಸ್ ಇಲಾಖೆಯಿಂದ ಅವರು ಒಂದು ಸ್ವಲ್ಪ ಭಾಷಣ ಮಾಡಾಕತ್ತಿದ್ರು. ಅವ್ರದ್ದೊಂದು ಸ್ವಲ್ಪ ಭಾಷಣ ಕೇಳೋಕೆ ಕುಂತೀವಿ. ಹಾಡ ಗಿಡ ಭಾರಿ ಮಸ್ತಾಗಿ ಹಾಡ್ಯಾರ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ ಎಷ್ಟು ಚಂದ ಭಾಷಣ ಮಾಡ್ಯಾರ ಅಂಥೇಳಿ.
ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಕಣ್ಣಿಗೆ ಕೊಪ್ಪಾಸೆ ಬಣ್ಣಕ್ಕೆ ಸೆರಗಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ನನ್ನವ್ವ ನಿಯಾಸೆ ನನಗೆ ಅನುದೀನ ಒಬ್ಬಳಿರುವ ಮನೆಗೆ ಹಬ್ಬದಿರು ಮಲ್ಲಿಗೆ ಒಬ್ಬಳೆ ಕುಳಿತು ಮುಡಿಲಾರೆ ಒಬ್ಬಳೆ ಕುಳಿತು ಮುಡಿಲಾರೆ ನನ್ನವ್ವ ಹಬ್ಬೋಗೋ ಎನ್ನ ತವರಿಗೆ ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ತಾಯಂದ್ರಿಗೆ ತವರಿಗೆ ಒತ್ತಿ ಒತ್ತಿ ಹಾಕಿದ ಉಚಿ ಉಚಿ ಒಗಿತಾನ ಜೋ ಜೋ ಒತ್ತಿ ಒತ್ತಿ ಹಾಕಿದರ ಉಚಿ ಉಚಿ ಒಗಿತಾನ ಜೋ ಜೋ ದೊಡ್ಡ ಮನಿ ಕಟ್ಸ್ಯಾರ ಒಂದು ಸಣ್ಣ ಭಾಗ ಬಿಟ್ಟೈತ ದೊಡ್ಡ ಮನಿ ಕಟ್ಟಿ ನನಗ ಅಂದಾವ ಚೌಡಿಯಲ್ಲ ನೀ ಚೂಡಾಮಣಿ ಅಂತರಂಸಾವ ಬೆರಳಿಗೆ ಮುಂಗರ ಮೂನಾಗ ಮೂದ ಬಟ್ಟ ನಿಟ್ಟಾವ ಕಣ್ಣಿನ್ಯಾಗಿನ ಒಬ್ಬಿ ಅಂಗ ಎದ್ಯಾಗ ನಟ್ಟಾವ ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯಾವ ವಾರದಾಗ 3 ಸಾರಿ ಬಂದು ಹೋಗಾವ ವಾರದಾಗ 3 ಸಾರಿ ಬಂದು ಹೋಗಾವ ವಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡಾವ ತುಂಬ ಮೀಸಿ ತೀಡಿ ಬಂದ ಉಪವಾಸವ ವಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡಾವ ತುಂಬ ಮೀಸಿ ತೀಡಿ ಬಂದ ಉಪವಾಸವ ಏನ ಅಂದರ ಏನ ಕಟ್ಟಿ ಹಾಡ ಹಾಡಾವ ಮಾರಿ ಕಳಗ ಮಾಡೇನಂದರ ಇದ್ದು ಬಿಡಾವ ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯಾವ ವಾರದಾಗ 3 ಸರ್ತಿ ಬಂದು ಹೋಗಾವ ದಿಕ್ಕಿನ ಕಾಲದಾಗ ಕುಬ್ಸದ ಕಾರ್ಯಕ್ರಮ ಮತ್ತು ತೊಟ್ಲ ಹಾಕೋ ಕಾರ್ಯಕ್ರಮ ದೊಡ್ಡವರಾದಾಗ ಮತ್ತು ಮದುವೆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜನಪದ ಹಾಡುಗಳನ್ನು ಹಾಡ್ತಿದ್ರು ಅನ್ನೋದು ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ಹೇಳಿದ್ರು. ಆಮೇಲೆ ಒಂದೊಂದು ತಿಂಗಳಗಟ್ಟಲೆ ಮದುವೆ ಎಲ್ಲ ಹೆಂಗೆ ಮಾಡ್ತಿದ್ರು ಅವಾಗ ಹಿರಿಯರು ಒಂದೊಂದು ಆಗಿನ ಯುಗದಾಗ ಭಾಳ ಚಂದ ಮದುವೆ ಆಗ್ತಿದ್ರು ಎಲ್ಲ ಭಾಳ ಚಂದ ವಿಸ್ತಾರವಾಗಿ ಹೇಳಿದ್ರಿ. ಹಂಗೆ ಅಷ್ಟೊತ್ತಿಗೆ ನನ್ನ ಮಗಳು ಸಂಸ್ಕೃತಿಗೆ ಹಸಿವಾಗದ ತಲ್ಲಕತ್ತಿದ್ರು. ನಾವು ಬರೋದ್ರಾಗೆ ದೀಪ ಹಚ್ಚಿಬಿಟ್ಟಿದ್ರು. ನಮ್ಗೆ ದೀಪ ಹಚ್ಚೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಜನ ಇದ್ದರು. ಅಲ್ಲಿ ಅಷ್ಟು ಗದ್ದಲದಾಗ ಹೋಗೋಕ್ಕಾಗಲಿಲ್ಲ, ಮಕ್ಕಳಿಗೆಲ್ಲ ತೊಗೊಂಡು ಬಂದಿದ್ವಲ್ಲ, ಹಂಗಾಗಿ ಹೋಗಲಿಲ್ಲ. ಅಲ್ಲೇ ಪ್ರವಚನ ಮತ್ತು ಏನು ಗರ್ತಿ ಹಾಡುಗಳು ಹೇಳತ್ತಿದ್ರಲ್ಲ ಅಲ್ಲಿ ಕೇಳ್ಕೊತ ಕುಂತ್ವಿ. ಅಷ್ಟೊತ್ತಿಗೆ ನಮ್ಮ ಸಂಸ್ಕೃತಿ ನಿದ್ದೆ ಬರತ್ತದ ಮಮ್ಮಿ ಅಂತ ಅಲ್ಲಕತ್ಲು. ಮತ್ತು ಮಕ್ಕೊಂಡ್ಲಂದ್ರೆ ಎಬ್ಬಿಸಿ ಊಟ ಮಾಡ್ಸೋಕ್ಕಾಗಂಗಿಲ್ಲ ಅಂತೇಳಿ ಆಕೆಗೆ ಇಲ್ಲಿ ಊಟ ಮಾಡ್ಸಲಿ ಕರ್ಕೊಂಡು ಬಂದೆ. ಕರಿಗಡುಬು, ತುಪ್ಪ ಮತ್ತು ಅನ್ನ ಸಾರ ಮಾಡ್ಯಾರ. ಅನ್ನ ಸಾರ ಅಂತೂ ಇಷ್ಟು ಮಸ್ತಾಗಿತ್ತು, ಭಾರಿ ಮಸ್ತಾಗಿತ್ತು ರೀ. ನಾವು ಮನ್ಯಾಗ ಮಾಡಕತ್ರ ಇಷ್ಟು ಚಂದ ಅಂತೂ ಎಂದೂ ಆಗಿರಲ್ಲ. ಅಂದ್ರೂ ಒಂದು 15,000 ತನ ಇದ್ರ ಅನಿಸ್ತೈತಿ ಜನ. ಅಲ್ಲಿ ಹಾಡ ಕೇಳೋಕ್ಕಿಂತ ಇಲ್ಲಿ ಊಟ ಮಾಡಲೇನೆ ಭಾಳ ಜನ ಇದ್ರಿ. ಒಬ್ಬರಿಗೆ ಒಂದು ತಾಟ್ ಸಹಿತ ಕಡಿಮೆ ಬೀಳಲಿಲ್ಲ, ಅಷ್ಟು ನೀಟ್ನೆಸ್ ಆಗಿ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಮನ್ಯಾಗ ಯಾವಾಗಾರ ಒಂದು 10 ಬೇಡ 20 ಮಂದಿ ಇದ್ರೆ ಅಡುಗೆ ಮಾಡೋಕೆ ಎಷ್ಟೋ ಬೇಸರ ಆಗಿಬಿಡ್ತೈತಿ. ಆದರೆ ಇಲ್ಲಿ 15,000 20,000 ಜನಸಂಖ್ಯೆಗೆಲ್ಲ ಯಾರು ಎಷ್ಟು ಸಾರಿ ಊಟ ಮಾಡಿದ್ರು ಅಷ್ಟು ಸಾರಿ ಪ್ರಸಾದ ಕೊಡ್ತಾರೆ. ಅದು ಕಡುಬ ಮತ್ತು ತುಪ್ಪ ಅನ್ನ ಸಾರು ಭಾರಿ ಮಸ್ತ್ ಮಾಡಿದ್ರು. ನಾನು 2 ಕರಿಗಡುಬು ಹಾಕ್ಕೊಂಡೆ, ಆಮೇಲೆ ತುಪ್ಪ ಹಾಕಿದ್ರು. ತುಪ್ಪ ನೋಡ್ರಿ ಎಷ್ಟು ಹಾಕ್ಯಾರ, ನನಗೆ ಗಾಬರಿ ಆಯಿತು. ಒಮ್ಮೆ ಹಾಕಿಬಿಟ್ರು, ಒಂದು ಬಟ್ಲ ಸುರಿಬಿಟ್ರು. ಕರಿಗಡುಬು ಸಂಸ್ಕೃತಿ ತಿನ್ನಲ್ಲ ಅಂತ ಅಂದ್ಬಿಟ್ಲು. ಹಾಗಾಗಿ ನಾನೇ ತಿಂದ್ರೈತೇಳಿ ನಾನೇ ಕರಿಗಡುಬು ತಿಂದೆ. ಫಸ್ಟಿಗೆ ಸ್ವೀಟ್ ತಿಂದ್ರೆ ಚಲೋ ಅಲ್ಲ ಆರೋಗ್ಯಕ್ಕೆ. ಅದನ್ನು ಹುರುಣ್ ಕಡುಬು ಮಾಡ್ಯಾರ ಕರೆದಿದ್ದು. ತುಪ್ಪನೂ ನೋಡ್ರಿ ಎಷ್ಟು ಹಾಕಿಬಿಟ್ಟಾರ. 2 ಕಡುಬಿಗೆ ಒಂಚೂರು ತುಪ್ಪ ಅದ ರಗಡ ಆತೈತಿ. ಆಕೆ ಒಲ್ಲಂದ್ರು. ಮತ್ತು ನಾನು ತುಪ್ಪ ಮತ್ತು ಕರಿಗಡುಬು ತಿಂದೆ. ಆಕೆ ಅನ್ನ ಸಾರ ಉಣ್ತೀನಂದ್ಲು. ಹಾಗಾಗಿ ಆಕೆಗೆ ಅನ್ನ ಸಾರ ಅದೆಲ್ಲ ಊಟ ಉಣಿಸಿ ಇಲ್ಲಿ ತಾಟ್ ತೊಳಿಲಿಕತ್ತಾರ. ಯಾರ್ಯಾರು ಊಟ ಮಾಡ್ತೀವಿ ನಮ್ಮ ತಟ್ಟೆನ ನಾವೇ ತೊಳೆದು ಕ್ಲೀನಾಗಿ ತೊಳೆದು ಅಲ್ಲಿ ಮತ್ತು ಇದು ಒಂದು ಇಡೋ ಸ್ಥಳ ಐತಿ. ಒಂದು ದೊಡ್ಡದು ಬುಟ್ಟಿ ಬುಗೋಣಿಗತ್ತಲೆ ದೊಡ್ಡದು ಕಡಾಯಿ ಇಟ್ಟಾರ, ಅದ್ರಾಗ ಒಯ್ದು ಇಟ್ಟು ಬಿಡಬೇಕು. ಇಲ್ಲೆಲ್ಲ ನೀರಿನ ವ್ಯವಸ್ಥೆನೂ ಅದ. ಎಷ್ಟು ಬರೋದಕ್ಕೆ ದೀಪ ಹಚ್ಚಿಬಿಟ್ಟಿದ್ರಿ ಲಕ್ಷ ದೀಪೋತ್ಸವ. ನಮಗೆ ಮಿಸ್ ಆಯಿತು. ಆಮೇಲೆ ಜನನು ಭಾಳ ಸುತ್ತಮುತ್ತ ಎಲ್ಲ ಮೊದಲೇ ದೀಪ ಹಚ್ಚಲಿಕ್ಕೆ ಕಾಯ್ಕೋತ ನಿಂತು ಬಿಟ್ಟಿರ್ತಾರೆ, ನಮಗೆ ಸಿಗಂಗಿಲ್ಲ. ಹಾಗಾಗಿ ಹಚ್ಚಿಬಿಟ್ಟಿದ್ರು. ಅಲ್ಲೇ ಪ್ರವಚನ ಕೇಳ್ಕೊತ ಕೂತ್ಬಿಟ್ವಿ ನಾವು ಬಂದಿದ್ದು ಬರ್ನ. ಆಮೇಲೆ ಅಲ್ಲಿ ಪ್ರಸಾದ ನನ್ನ ಮಗಳು ಹೊಸವಾಗದೆಲ್ಲ ಅದು ಬಿಟ್ಟು ಪ್ರಸಾದ ತಿನ್ನಿಸಿ ನಾನು ಇಷ್ಟು ತಿಂದು ಮತ್ತು ದೇವ್ರ ದರ್ಶನ ಮಾಡಿಕೊಂಡು
ಹೋದ್ರೈತೇಳಿ ಅಬಿಗೆ ಮತ್ತೆ ಉಳ್ತಾನವ್ರಿಗೆ ಎಲ್ರಿಗೆ ಕರ್ಕೊಂಡು ಬಂದೆ. ಅವ್ರಿಗೂ ಹೋಗಿ ಅಬಿನೂ ಊಟ ಗೀಟ ಮಾಡ್ದೆ. ಅವರು ಅನ್ನ ಸಾರ ಊಟ ಮಾಡಿದ್ರು, ಕರಿಗಡುಬು ತುಪ್ಪ ತಿಂದರು. ಎಲ್ಲ ಊಟ ಅಂತೂ ಮಸ್ತಾಯಿತು. ಪ್ರವಚನನೂ ಭಾರಿ ಚಂದ ಹೇಳಿದ್ರು, ಕತೆ. ಆಮೇಲೆ ಹಿಂದಕಿನ ಕಾಲದ ಗರ್ತಿ ಹಾಡುಗಳು, ಹಿಂದೆ ಬಯಲಾಟ ಹೆಂಗೆ ಮಾಡ್ತಿದ್ರು, ಆಮೇಲೆ ಮದುವೆ ಅಂದ್ರೆ ಹಿಂದಕಿನ ಕಾಲದಾಗ ಒಂದೊಂದು ತಿಂಗಳಗಟ್ಟಲೆ ಮದುವೆ ಯಾವ ರೀತಿಯಾಗಿ ಮಾಡ್ತಿದ್ರು ಅನ್ನೋದನ್ನು ಎಲ್ಲ ಸಂಕ್ಷಿಪ್ತವಾಗಿ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ಹುಬ್ಬಳ್ಳಿಯಿಂದ CPI ಸಾಹೇಬರು ಬಂದಿದ್ರಂತ, ಪೊಲೀಸ್ ಇಲಾಖೆಯಿಂದ. ಅವರೆಲ್ಲ ಡೀಟೇಲ್ಸ್ ಆಗಿ ಹೇಳಿದ್ರು. ಮುಗಿದ ಬಳಿಕ ಪ್ರವಚನ ಆದ ಬಳಿಕ ಚಿತ್ರದುರ್ಗದಿಂದ ಸಾಣೇನಹಳ್ಳಿ ಅನ್ನೋ ಗ್ರಾಮದಿಂದ ಕಾರ್ಯಕ್ರಮ ಇತ್ತು, ಅಂದರೆ ನಾಟಕ ಏನೋ ಇತ್ತು. ನಾವು ಅದು ನೋಡತನ ಮಕ್ಕಳೆಲ್ಲ ನಿಂದ್ರಂಗಿಲ್ಲ ಅಂತೇಳಿ ನಾವು ಹೊಳ್ಳಿ ಮನೆ ಕಡೆ ಹೊಂಟಿ ನೋಡ್ರಿ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡು ಮತ್ತು ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ. ಹೀಗೆ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಬೆಂಬಲ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.